ಹೇಳು. ಹಾಯ್ ಫ್ರೆಂಡ್, ನಾವು ಬಾಳೆಹಣ್ಣು ತಿಂತಾ ಇದ್ದೀವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವೊಕೇಶನ್ ಆದಮೇಲೆ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವೊಕೇಶನ್ ಇದ್ದಾಗ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವು ಅಲ್ಲಿ ಇಲ್ಲಿ ಅಂತ ಹೋಗ್ತಾಯಿದ್ವಿ, ಊರಿಗೆ ಹೋಗ್ತಾಯಿದ್ವಿ. ಸೊ ಸಮ್ಮರ್ ಕ್ಯಾಂಪಿಗೆ ಹೋಗ್ತಾಯಿದ್ಲು. ಹಾಂ ಹೇಳಿ, ಏನು ಹೇಳ್ತೀರಾ? ಹಲೋ ಫ್ರೆಂಡ್ಸ್, ನಾವು ಎಗ್ಗು ತಿಂತಾ ಇದ್ದೀವಿ. ಫ್ರೆಂಡ್ಸ್, ಈ ರೆಸಿಪಿ ನಾನು ನಿಮಗೆ ಒಂದ್ಸಲ ಯೂಟ್ಯೂಬಲ್ಲಿ ಹಾಕ್ತೀನಿ. ಇದು ಈ ಮಕ್ಕಳಿಗೋಸ್ಕರ ಸಪ್ಪೆಲ್ಲ ಹಾಕಿ ಮಾಡಿರೋದು. ಸೊ ನಾನು ಏನಂದರೆ ಇವತ್ತು ನಾಳೆಯಿಂದ ಅವಳಿಗೆ ಸ್ಕೂಲ್ ಇದೆ. ಸೊ ಬುಕ್ ಬೈಂಡಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ಬುಕ್ಸ್ ಎಲ್ಲ ನಾವು ಇವಾಗ ತಗೊಬಂದ್ಬಿಟ್ಟು ಬೈಂಡಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಆಯ್ತು. ಹಾಯ್ ಫ್ರೆಂಡ್, ನನಗೆ ನೋವಾಗ್ತಾ ಇದ್ದೀವಿ. ಏನು ನೋವಾಗ್ತಾ ಇದೆ? ಎಲ್ಲಿ ತೋರಿಸು. ಓ ಸೂಪರ್. ಇವಳು ರಜದಲ್ಲಿ ಸಮ್ಮರ್ ಕ್ಯಾಂಪಿಗೆ ಹೋಗಿದ್ಲು. ಸಮ್ಮರ್ ಕ್ಯಾಂಪ್ ವೀಡಿಯೋಸು ಇನ್ನೊಂದು ಸಲ ಹಾಕ್ತೀನಿ ನಾನು. ಚೆನ್ನಾಗಿ ಮಾಡಿದರು ಸಮ್ಮರ್ ಕ್ಯಾಂಪು. ಸೊ ಅದಾದಮೇಲೆ ನಾವೆಲ್ಲ ಊರಿಗೆ ಹೋಗಿದ್ವಿ. ಫಸ್ಟ್ ಊರಿಗೆ ಹೋಗಿ ಬಂದಿದ್ವಿ, ಆಮೇಲೆ ಸಮ್ಮರ್ ಕ್ಯಾಂಪ್ ಅಟೆಂಡ್ ಮಾಡಿ ಮತ್ತೆ ಊರಿಗೆ ಹೋಗಿದ್ವಿ. ಸೊ ಅದಕ್ಕೆ ಆ ಟೈಮಲ್ಲಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿ ಮಾಡಿರೋ ವೀಡಿಯೋಸು ನಿಧಾನಕ್ಕೆ ಒಂದೊಂದೇ ಅಪ್ಲೋಡ್ ಮಾಡ್ತೀನಿ, ಜಾಸ್ತಿ ವೀಡಿಯೋಸ್ ಮಾಡಿಲ್ಲ. ಏನಂದರೆ ಇವತ್ತು ನಾನು ಅದೇ ಬೈಂಡಿಂಗ್ ಎಲ್ಲ ಮಾಡಿಬಿಟ್ಟು ಅವಳಿಗೆ ಸ್ಕೂಲಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹೋಮ್ವರ್ಕ್ ಎಲ್ಲ ಇತ್ತು, ಹೋಮ್ವರ್ಕ್ ಸಹ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದಾಳೆ. ಈಗ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾಳೆ, ನೋಡೋಣ ಕಂಪ್ಲೀಟ್ ಮಾಡ್ತಾಳೇನೋ. ಮನಮ್ಮಿ, ಹೋಮ್ವರ್ಕ್ ಮಾಡಲ್ವಾ ನೀನು? ಮಾಡ್ತೀನಿ. ಇನ್ನೂ ಎಷ್ಟಿದೆ ಗೊತ್ತಿಲ್ಲ. ಇನ್ನು 15 ಲೆಟರ್ಸ್ ಇದೆ ಅಲ್ವಾ? ಕನ್ನಡ, ಇಂಗ್ಲೀಷು ಮತ್ತು ಮ್ಯಾಥ್ಸು ಕೊಟ್ಟಿದ್ರು. ಇಂಗ್ಲೀಷ್ ಇವಳು ಫಸ್ಟ್ ಸ್ಟ್ಯಾಂಡರ್ಡ್ ಆಯಿತು, ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಿದ್ರೆ ಫಸ್ಟ್ ಯೂನಿಟ್ ಟೆಸ್ಟ್ಗೆ ಅದೇ ಇರುತ್ತೆ. ಸೊ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಅಮ್ಮ, ಇನ್ನೊಂದು ಮುಂದೆ ಮಾಡ್ತೀರಾ? ಇಲ್ಲ, ಆಮೇಲೆ ಮಾಡೋಣ ಮತ್ತೆ ಬೇರೆ. ಇಟ್ಟು ಖಾಲಿ ಏನಿದೆ? ನೋಡಿ ಮಕ್ಳಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಈ ಮುಂಡಿ. ಇವಳು ಖಾಲಿ ಅದನ್ನು ಬೇಕು ಅಂತಿದ್ದಾಳೆ. ಇದು ನುಗ್ಗೆ ಸೊಪ್ಪಿಂದು. ಇದು ನುಗ್ಗೆ ಸೊಪ್ಪಿಂದು ನೀವು ರೊಟ್ಟಿ ಥರ ಇರುತ್ತೆ ಅದು. ಸೊ ಮಾಡೋ ರೆಸಿಪಿ ಹೇಳ್ತೀನಿ. ಯಾರು ಮಕ್ಕಳು ಸೊಪ್ಪು ತಿಂತಾ ಇಲ್ಲ ಅಂದರೆ ಇದನ್ನ ಮಾಡಿದರೆ ನಿಜವಾಗ್ಲೂ ತಿಂತಾರೆ. ಅವರು ತುಂಬ ಇಷ್ಟಪಟ್ಟು ತಿಂತಾಳೆ. ಚಿಕ್ಕವಳು ತಿಂತಿದ್ದಾಳೆ, ದೊಡ್ಡವಳು ಅಷ್ಟೇ ಇಷ್ಟಪಟ್ಟು ತಿಂತಿದ್ದಾಳೆ. ಯಾರು ಸೊಪ್ಪು ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತಿಂದೇ ತಿಂತಾರೆ. ಸೊ ಅದಕ್ಕೆ ಈ ರೆಸಿಪಿನ ನಾನು ಹಾಕ್ತೀನಿ. ಆ ವಿಡಿಯೋ ಮಾಡಿದ್ದೀನಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು. ದಶಿ ಚೆನ್ನಾಗಿದೆಯಾ? ದಶಿದು ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ನಿನಗೆ? ಮನೋಮಿಗೆ ಎಸ್, ಇಷ್ಟನಾ? ಫ್ರೆಂಡ್ಸ್, ಡೈನಿಂಗ್ ಟೇಬಲ್ ಫುಲ್ಲು ಇವಳು ಎಲ್ಲ ಬುಕ್ದೆಲ್ಲ ಹಾಕ್ಕೊಂಡಿದ್ದಾಳೆ. ಹೋಮ್ವರ್ಕ್ ಮಾಡೋಕ್ಕೋಸ್ಕರ ಇವಾಗ ರೆಡಿ ಆಗಿದ್ದಾಳೆ. ಸೊ ಕನ್ನಡ ಕಂಪ್ಲೀಟ್ ಮಾಡ್ತಿದ್ದಾಳೆ ಒಂದೊಂದಾಗಿ. ಇಂಗ್ಲೀಷು ಆಗಿದೆ, ಕನ್ನಡ ಒಂದು ಇದೆ. ಕನ್ನಡ ಕಂಪ್ಲೀಟ್ ಮಾಡಿದರೆ ಮ್ಯಾಥ್ಸ್ ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ. ಸೊ ನಾನು ಅದಕ್ಕೆ ಸ್ವಲ್ಪ ಬೇಗ ಮಾಡು ಅಂತ ಹೇಳ್ತಾ ಇದ್ದೀನಿ. ರಜದಲ್ಲಿ ಇವಳಿಗೆ ಟೈಮ್ ಇರಲಿಲ್ಲ, ಸಮ್ಮರ್ ಕ್ಯಾಂಪು ಅಂತ ಹೇಳಿಬಿಟ್ಟು ಆ ಟೈಮಲ್ಲಿ ಅದನ್ನೇ ಸಮ್ಮರ್ ಕ್ಯಾಂಪಿಂದೇ ಅವರು ಹೋಮ್ವರ್ಕ್ ಎಲ್ಲ ಕೊಡ್ತಾರೆ. ಮನೇಲೂ ಪ್ರಾಕ್ಟೀಸ್ ಮಾಡ್ಕೊಬನ್ನಿ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಅದೇ ಆಗ್ತಿತ್ತು ಅವಳಿಗೆ. ಇಂಗ್ಲೀಷು ಅವಳಿಗೆ ಕಾಪಿ ರೈಟಿಂಗ್ ಕೊಟ್ಟಿದ್ರು. ಸೊ ಕಾಪಿ ರೈಟಿಂಗ್ ಒಂದು 10 ಪೇಜಸ್ ಕೊಟ್ಟಿದ್ರು. ಅವಳು ಸ್ಟೋರಿ ಎಲ್ಲ ತೆಗೆದ್ಬಿಟ್ಟು ಬರೆದಿದ್ದಾಳೆ. ಮತ್ತು ಮಾರಲ್ಸ್ ಎಲ್ಲ ಬರೆಯೋಕೆ ಹೇಳಿದ್ದಾರೆ, ಒಂದು 10 ಸ್ಟೋರೀಸ್ ರೀಡ್ ಮಾಡಿ. ಸೊ ಅದೊಂದು ಆಗಿಲ್ಲ, ಅದನ್ನು ಮಾಡಿಸ್ಬೇಕು. ಸೊ ಅರ್ಜೆಂಟ್ ಆಗ್ತಿದೆ ನಮಗೆ. ಮತ್ತು ಮಧ್ಯದಲ್ಲಿ ಒಂದು ಮದುವೆ ಬಂದಿದೆ. ಈ ಮದುವೆ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಅಲ್ಲಿಗೂ ಹೋಗಬೇಕು. ನೋಡೋಣ, ಬೇಗ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಫ್ರೆಂಡ್ಸ್, ನಾನು ಬೈಂಡಿಂಗ್ ಮಾಡ್ತಾಯಿದ್ದೀನಿ ಇವಳು ಬುಕ್ಸ್ದೆಲ್ಲ. ಏನಂದರೆ ಇವ್ರು ಬುಕ್ಸು ಸ್ಕೂಲಲ್ಲಿ ಈ ಸಲ ಚೆನ್ನಾಗಿರೋ ರಾಪರ್ಸ್ ಕೊಟ್ಟಿದ್ರು. ಸೊ ಟ್ರಾನ್ಸ್ಪರೆಂಟಲ್ಲಿ ಸ್ವಲ್ಪ ಇದು ಟ್ರೇಸಿಂಗ್ ಪೇಪರ್ ಥರ ಇದೆ. ಸೊ ಅದಕ್ಕೆ ಬೈಂಡಿಂಗ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಅದು ಟ್ರಾನ್ಸ್ಪರೆಂಟಲ್ಲಿ ಇವ್ರ ಸ್ಕೂಲಲ್ಲಿ ಟ್ರಾನ್ಸ್ಪರೆಂಟ್ ಬೈಂಡಿಂಗ್ಗೆ ಹಾಕಿ ಅಂತ ಹೇಳ್ತಾರೆ. ಬಟ್ ಆದರೆ ಇನ್ನೊಂದು ಬರುತ್ತೆ ಅಲ್ವಾ ಟ್ರಾನ್ಸ್ಪರೆಂಟು, ಅದು ಪ್ಲಾಸ್ಟಿಕ್ ಕವರ್ ಥರ ಇರುತ್ತಲ್ಲ, ಅದು ಫುಲ್ಲು ಏನಂದರೆ ನಾವು ಪಿನ್ನೆಲ್ಲ ಹಾಕ್ತೀವಲ್ವ, ಪಿನ್ ಹಾಕಿದ ತಕ್ಷಣ ಹೊರಗೆ ಬಂದುಬಿಡುತ್ತೆ ಅದು.
ನಾವು ಹೇಳಿದ್ರೆ ನಿಮಗೆ ಏನಾದರೂ ಸಿಕ್ಕಿದ್ರೆ ಸಾಕು ಹರಿದು ಹೋಗುತ್ತೆ. ಸೊ ನಾವು ಈ ಟ್ರಾನ್ಸ್ಪರೆಂಟ್ ಪೇಪರು ನಂಗೆ ಚೆನ್ನಾಗಿ ಅನ್ನಿಸ್ತು. ಇದು ಫಸ್ಟ್ ಟೈಮ್ ನಾವು ಯೂಸ್ ಮಾಡ್ತಾ ಇರೋದು. ಇದು ಸ್ಕೂಲಿಂದನೇ ಕೊಟ್ಟಿದ್ದಾರೆ ನಮಗೆ. ಲಾಸ್ಟ್ ಇಯರ್ ಎಲ್ಲ ಕೊಟ್ಟಿರಲಿಲ್ಲ ಇವಳಿಗೆ, ಇದೇ ಫಸ್ಟ್ ಟೈಮ್ ಕೊಟ್ಟಿರೋದು ಸ್ಕೂಲಿಂದ. ನಾವು ಆ ಥರ ಪ್ಲಾಸ್ಟಿಕ್ ಪೇಪರ್ದು ಟ್ರಾನ್ಸ್ಪರೆಂಟ್ ಬರುತ್ತಲ್ಲ ಅದು ಮಾಡ್ತಿದ್ವಿ. ಈ ಟ್ರೇಸಿಂಗ್ ಪೇಪರ್ ಥರ ಇರೋದು ನಿಜವಾಗ್ಲೂ ಚೆನ್ನಾಗಿದೆ. ಬೈಂಡಿಂಗ್ ಮಾಡೋಕ್ಕೂ ಈಸಿ ಅನ್ನಿಸ್ತಾ ಇತ್ತು. ಮತ್ತು ಇದು ಮತ್ತೆ ನಿಮಗೆ ಹರಿದು ಬರಲ್ಲ, ನಾವು ಏನಾದರೂ ಸಿಕ್ಕಿದ್ರೆ ಹರಿದು ಬರಲ್ಲ, ಚೆನ್ನಾಗಿದೆ. ನಾನು ಇವತ್ತೆಲ್ಲ ಫುಲ್ ಬೈಂಡಿಂಗ್ ಮಾಡಿದೆ ಇವಳಿಗೆ ಸ್ಕೂಲ್ಗೋಸ್ಕರ. ಎಲ್ಲ ಬುಕ್ಸ್ನೂ ಅಷ್ಟೇ ಫಸ್ಟ್ ಎಲ್ಲ ರ್ಯಾಪರ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಒಂದೊಂದಾಗಿ ಫಸ್ಟ್ ಎಲ್ಲ ಬುಕ್ಸಿಗೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಉದ್ದ ಬೇಕು ಅಂತ ಹೇಳಿಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನಿಧಾನಕ್ಕೆ ಇವಳಿಗೆ ಬೈಂಡಿಂಗ್ ಮಾಡಿದ್ದೀನಿ. ಫಸ್ಟ್ ಒಂದೊಂದೇ ಬುಕ್ಸ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನೋಟ್ಬುಕ್ದು ಬೈಂಡಿಂಗ್ ಮಾಡಿದೆ. ನೋಡಿ, ಇದು ಈಸಿ ಇರುತ್ತೆ. ಈ ಥರ ಓಪನ್ ಇದ್ದರೆ ನಾವು ಮಧ್ಯೆ ಅದನ್ನ ಹಾಕಿಬಿಟ್ಟು ಒಳಗೆ ಹಾಕಿಬಿಟ್ಟು ಬೈಂಡಿಂಗ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಒಂದೊಂದು ಬುಕ್ಸಲ್ಲಿ ಈ ಥರ ಓಪನ್ ಇರಲಿಲ್ಲ, ಫುಲ್ ಎಲ್ಲದನ್ನು ಅಷ್ಟೇ ಫುಲ್ ಎಲ್ಲಕ್ಕೂ ಗಮ್ ಮಾಡಿದರು. ಅದಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಯಿತು. ಈ ಥರ ಓಪನ್ ಇರೋದಕ್ಕೆ ಮಧ್ಯೆ ಹಾಕಿಬಿಟ್ಟು ಸ್ಟೆಪ್ಲರ್ ಮಾಡಿದ್ರೆ ಈಸಿ ಅನ್ನಿಸ್ತಾ ಇತ್ತು. ನೋಡಿ, ಇದು ಪ್ಯಾಕ್ ಇಲ್ಲಿ ಈ ಕಡೆ ಬರಬೇಕು, ಈ ಪಿನ್ನಲ್ಲಿ ಇದು ಒಳಗೆ ಬರಬೇಕು. ಯಾಕಂದರೆ ಬುಕ್ಸ್ ತೆಗಿಬೇಕಿದ್ರೆ ಇದು ಒಳಗೆ ಬಂದರೆ ನಾವು ಹಿಂಗೆ ಬುಕ್ಸ್ ಎಲ್ಲ ತೆಗಿತಾರಲ್ಲ ಈ ಕಡೆ ಎಲ್ಲ ಚುಚ್ಚಲ್ಲ ಮಕ್ಕಳಿಗೆ. ಸೊ ಪಿನ್ ಇದು ಮೇಲೆ ಬರೋಕ್ಕೆ ಹೊಡಿಬೇಕು. ನೋಡಿ, ಬುಕ್ ಬೈಂಡ್ ಆಗಿದೆ ನೀಟಾಗಿ. ನೋಡಿ, ನೀಟಾಗಿದೆ. ಬ್ಯಾಕ್ ಸೈಡು ಅಷ್ಟೇ ನೀಟಾಗಿ ಬೈಂಡ್ ಮಾಡಿದ್ದೀನಿ.